ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಟಿವಿಗೆ ಸ್ವಾಗತ. ನಾನು ಚಂದ್ರಿಕಾ. ಧಾರವಾಡದಲ್ಲಿ ಕೂಡ ಒಂದು ದೊಡ್ಡದಾದಂತಹ ಪ್ರತಿಭಟನೆ ನಡೀತಾ ಇದೆ. ಅದು ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಾದಂಥ ನೇಮಕಾತಿ ನಡೀತಾ ಇಲ್ಲ ಅಂತ ಅಂದು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬೆಂಗಳೂರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ ಕೇಳೋಣ ಬನ್ನಿ. ಧಾರವಾಡದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹೌದು. ಆಗ್ತಾ ಇಲ್ಲ, ಸರಿಯಾಗಿ ನೇಮಕಾತಿ ಮಾಡ್ತಾ ಇಲ್ಲ. ಹೌದು. ಏನು ಹೇಳ್ತೀರಾ ನೀವು ಸರ್ಕಾರಕ್ಕೆ? ಮನವಿ ಸಲ್ಲಿಸ್ತಾ ಇದ್ದೀರಾ? ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀರಾ ಅಂದರೆ ಈಗ 3-4 ವರ್ಷದಿಂದ 5 ವರ್ಷದಿಂದ ಕುಂತು ಓದ್ತಾ ಇದ್ದೀವಿ. ಇದು ನಮ್ಮ ಸ್ಟೇಟ್ ಬಂದರೆ ಪಂಚವಾರ್ಷಿಕ ಯೋಜನೆ ನಡೆದಂಗೆ ನಡೀತಾ ಇದೆ. 5 ವರ್ಷಕ್ಕೊಂದ್ಸಲಿ ಕಾಲ್ಫಾರ್ಮ್ ಮಾಡಿದ್ರೆ ನಾವು ಏನು ಮಾಡೋದು? ಈಗ ಏನಪ್ಪ ಅಂದರೆ ಈಗ ಮನೆಯವರು ಸಹಿತ ಒಂದು ವರ್ಷಕ್ಕೆ ಏನೋ ಇದು ಕೋಚಿಂಗ್ ಕಳಿಸಿರ್ತಾರೆ. ಏನೋ ಕೋಚಿಂಗ್ ಓದಿಸಿ ನಮ್ಮ ಮಗ ಏನೋ ಗೌರ್ಮೆಂಟ್ ಕೆಲಸ ಸೇರ್ಕೋತಾನೆ, ಹಂಗೆ ಹಿಂಗೆ ಅಂತ ಸೇರ್ಕೊಟ್ಕೊಂಡಿರ್ತಾರೆ. ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಈಗ ಮನೆಯವ್ರು ಕಳಿಸಿರೋ ಅವ್ರಿಗೂ ಅಮೌಂಟಿಗೆ ಪ್ರಾಬ್ಲಮ್ ಇರುತ್ತೆ. ಈಗ ಎಲ್ಲ ಶ್ರೀಮಂತರ ಏನು ಇರೋಲ್ಲ. ಈಗ ಕೋಚಿಂಗ್ ಸೆಟ್ಬಿಟ್ಟು ಗೌರ್ಮೆಂಟಿಗೆ ಓದಿಸ್ತವ್ರೆ ಅಂದರೆ ಏನು ಶ್ರೀಮಂತರ ಇರೋಲ್ಲ, ಎಲ್ಲ ಬಡವರೇ ಇರ್ತಾರೆ. ಬಡವ್ರ ಮಕ್ಕಳು ಒಂದು ಸ್ವಲ್ಪ ಮುಂದೆ ಬರಲಿ ಅಂದ್ಬಿಟ್ಟು ಗೌರ್ಮೆಂಟ್ ಎಕ್ಸಾಮಿಗೆ ಕುಂತಿರ್ತಾರೆ. ಆದರೆ ಪಂಚವಾರ್ಷಿಕ ಯೋಜನೆ ನಡೆದಿದ್ರೆ ಏನು ಮಾಡೋಕ್ಕಾಗುತ್ತೆ ಮೇಡಮ್? ಅದಕ್ಕೋಸ್ಕರ ಬಿಜೆಪಿ ಸರ್ಕಾರ ಹೇಳ್ತೈತೆ 3,000 ಕೊಡ್ತಾ ಇದ್ದೀವಿ ಯುವ ನಿಧಿ ಅಂತ. 3,000 ಕೊಡ್ತಿರೋದು ಯಾರ್ದೋ ಒಂದು ಬ್ಯಾಚ್ ಕೊಡ್ತಾ ಇರ್ಬೇಕು ಅಷ್ಟೇ. ಎಲ್ಲರಿಗೂ ಏನು ಬರ್ತಿಲ್ವಲ್ಲ ಯುವ ನಿಧಿ 3,000 ಕೊಡ್ತಾರೆ. 30,000 ಕೊಟ್ಟರೆ 50,000 ರೂಪಾಯಿ ಕಮೆಂಟ್ ಆಯ್ತಲ್ವ ನಮಗೆ. ಹೌದು, ಎಲ್ಲರಿಗೂ ಸಿಗ್ತಲ್ಲ ಮೇಡಮ್, ಒಂದೇ ಬ್ಯಾಚಿಗೆ ಸಿಗ್ತಾ ಇರೋದು. ಅವ್ರು ಹೇಳ್ತಿರ್ಬೋದು ಅಪ್ಲಿಕೇಶನ್ ಹಾಕಿ ಅಂತ. ಅಪ್ಲಿಕೇಶನ್ ಹಾಕಿದ್ರು ಒಂದು ಬ್ಯಾಚಿಗೆ ಸಿಗ್ತೈತೆ ಅಷ್ಟೇ. ಅಪ್ಲಿಕೇಶನ್ ಹಾಕ್ತಿರೋರು ಯಾರಿಗೂ ಸಿಕ್ಕಿಲ್ಲ ಅಮೌಂಟು. ಅವ್ರು ಹೇಳ್ತಾವ್ರು ಅಷ್ಟೇ 3,000 ಕೊಡ್ತೀನಿ ಯೂಸ್ ಆಗ್ತಿದೆ ಅಂತ. ಆ 3,000 ಏನಕ್ಕೂ ಬೇಡ ನಮಗೆ ಗೌರ್ಮೆಂಟ್ ಎಕ್ಸಾಮ್ ಕಾಲ್ಫಾರ್ಮ್ ಮಾಡಿಬಿಟ್ಟು ಸಾಕು. 3,000 ಯಾತ್ಕೂ ಬೇಡ ನಮಗೆ. ಹೌದು ಮೇಡಮ್, ಪ್ರತಿ ವರ್ಷ ಮಾಡಬೇಕು ಮೇಡಮ್. ಈಗ ಹೆಂಗೆ ಅಷ್ಟೇ ಸೆಂಟ್ರಲ್ ಮಾಡ್ತಾವ್ರೆ. ಯು ಪಿ ಎಸ್ ಸಿ KS ಆಗಲಿ ಯಾವ್ದಾರು ಆಗಲಿ ಅದು ಹೆಂಗೆ ಮಾಡ್ತಿದ್ದಾರೆ ನೋಡಿ. ಕರೆಕ್ಟಾಗಿ 6 ತಿಂಗಳಿಗೆ ಫುಲ್ಲು ಅಪ್ಡೇಟ್ ಮಾಡ್ತಾವ್ರು ಅವರು. ಆ ಥರ ಅಪ್ಡೇಟ್ ಮಾಡಬೇಕು ಮೇಡಮ್ ಸೆಂಟ್ರಲ್ದು. ಆಗ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಎಲ್ಲ ಓದ್ತಾರಿಗೂ ಒಂದು ಪ್ರತಿಫಲ ಅಂತ ಸಿಗುತ್ತೆ ಮೇಡಮ್. ಅದು ಬಿಟ್ಟರೆ ಇನ್ನೇನು ಇಲ್ಲ ಮೇಡಮ್. ಇದರಲ್ಲಿ ಬರೀ ಸುಳ್ಳು ಹೇಳ್ತಾರೆ. ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಅಲ್ಲಿ ಹೇಳಿ 6 ತಿಂಗಳಾಗೈತೆ. 6 ತಿಂಗಳಿಂದ ಏನೂ ಮಾಡಿಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಕಾಲ್ಫಾರ್ಮ್ ಮಾಡ್ತೀನಿ ಏನು ಉದುರಿಸಲ್ಲ ಅವರು. ಸರ್ಕಾರದ ಏನು ಮೇಡಮ್, ನಾನು ಹೇಳೋದು ಏನು ಬರುತ್ತಾ ಮೇಡಮ್, ಈ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೇ ಥರ ಸರ್ಕಾರ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರೆ ಇದು ಎಕ್ಸಾಮ್ ಒಂದು ಸ್ವಲ್ಪ ಅಪ್ಡೇಟ್ ಆಗುತ್ತೆ. ಇಲ್ಲ ಅಂದರೆ ಹುಡುಗರು ರಚಿಕೆದು ಏನಾಯ್ತದೆ ಅಂತ ಗೊತ್ತಿಲ್ಲ ಮೇಡಮ್. ಸರ್ಕಾರ ಮಾತ್ರ ಇದು BJP ಸರ್ಕಾರ ಕೆಳಕ್ಕೆ ಇಳಿದ್ರೆ ಸ್ವಲ್ಪ ಉದ್ಧಾರ ಆಗ್ಬೋದು ಅಂದ್ಕೊಂಡಿದ್ದು ನಾನಂತೂ. ಕೇಂದ್ರದಲ್ಲೇ, ರಾಜ್ಯದಲ್ಲಿ ಹೆಂಗೆ ಗೊತ್ತಾ ಮೇಡಮ್, BJPನೇ ಆಗಲಿ ಯಾವ್ದಾರಾಗಲಿ ಪಕ್ಷ ಅಂತ ಹೋಗ್ತಾರೆ ಇಲ್ಲಿ ಸೆಂಟ್ರಲಲ್ಲಿ. ಅದಕ್ಕೋಸ್ಕರ ಹಂಗಾಗಿರೋದು. ಯಾವ ಪಕ್ಷನೂ ಇರಬಾರ್ದು. ನಮ್ಗೆ ಯಾರು ನಿಯತ್ತಾಗಿ ಕಾಲ್ಫಾರ್ಮ್ ಮಾಡ್ಕೊಂಡು ಇರ್ತಾರೆ ಅವ್ರನ್ನ ನೇಮಕ ಮಾಡಿ ಕಳಿಸೋದು. ನಮ್ಮದು ಜನಗಳ್ದು ತಪ್ಪಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಈಗ ನಮ್ಮ BJP ಸರ್ಕಾರ ನಮ್ಮಿಂದಲೇ ತಾನೆ, ಇಲ್ಲಿಂದಲೇ ತಾನೆ ಮೇಕ್ ಹೋಗೋದು. ಇಲ್ಲೇ ಕರೆಕ್ಟಾಗಿ ಯೋಚನೆ ಮಾಡಿ ಕಳಿಸಿದ್ರೆ ನಾವು ಅಲ್ಲಿ ಮೇಲೆ ಬರ್ತಿಲ್ಲ ಇತ್ತಿಲ್ಲ ಅವರು. ಅವ್ರ ಥರ ನಾವು ಅಲ್ಲಿ ಸೆಂಟ್ರಲ್ ಎಲ್ಲ ಕಾಲ್ಫಾರ್ಮ್ ಮಾಡ್ತಿದ್ದಾರೆ. ಸ್ಟೇಟಲ್ಲಿ ಅಲ್ವಾ ಮಾಡ್ತಿಲ್ಲ. ಅಪ್ಡೇಟ್ RRB ಆಗಲಿ SSC ಆಗಲಿ SSC GD ಆಗಲಿ ಎಲ್ಲ ಮಾಡ್ತಿದ್ದಾರಲ್ಲ. ಅವ್ರು 6 ತಿಂಗಳು ಕರಿತಾವ್ರೆ. ಅದ್ರಲ್ಲಿ ಅಪ್ಡೇಟ್ ತಗೋಬೋದಿತ್ತು. ಈಗ ಸೆಂಟ್ರಲ್ ಏನೂ ಮಾಡ್ತಿಲ್ಲ. ಸುಮ್ಕೆ ಮಾಡ್ತೀನಿ ಅಂತಾರೆ, ಏನೂ ಮಾಡಲ್ಲ ಅವರು. ಬೆಂಗಳೂರಿಗಿಂತನೂ ಹೆಚ್ಚಿನದಾಗಿ ಧಾರವಾಡದಲ್ಲಿ ಮಾಡಿದ್ದಾರೆ. ಧಾರವಾಡದಲ್ಲಿ ಮಾಡಿದರೂ ಕೂಡ ಯಾವುದೇ ಥರನಾಗಿ ಈ ಸರ್ಕಾರ ನೇಮಕಾತಿಯನ್ನು ಮಾಡ್ತಾಯಿಲ್ಲ. ಅದೇ ಥರನಾಗಿ ನೇಮಕಾತಿ ಮಾಡೋದ್ರ ಪ್ರಯುಕ್ತವಾಗಿ ಈ ಬೆಂಗಳೂರಲ್ಲಿ ಫಸ್ಟಿಗೆ ಸ್ಟ್ರೈಕ್ ಮಾಡಿದರು. ಅದಕ್ಕೆ ಯಾರೂ ಕಿಮ್ಮತ್ತು ಕೊಡಲಿಲ್ಲ. ಈಗ ಮತ್ತೆ ಅದೇ ಥರನಾಗಿ ಮತ್ತೂ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಧಾರವಾಡಲ್ಲಿ. ಮಾಡ್ತಿದ್ದಾರೆ. ಮಾಡಿದ್ರೂ ಕೊಡ್ತಾಯಿಲ್ಲ. ಈಗ ಮತ್ತೇನು ಹೇಳಿದ್ದಾರೆ, 15 ದಿವಸ 1 ತಿಂಗಳು 15 ದಿವಸ 1 ತಿಂಗಳು ಅಂತೇಳಿ 2-3 ವರ್ಷ ಆಯಿತು. ಆವಾಗಲಿಂದನೂ ಮಾಡ್ತಾಯಿಲ್ಲ, ಇನ್ನು ಮುಂದೆ ಮಾಡ್ತಾಯಿಲ್ಲ. ಇದೇ ಥರನಾಗಿ ಸರ್ಕಾರ ಮುಂದೆ ಹಾಕೊಂತ ಹೋದರೆ ಹುಡುಗರ ಭವಿಷ್ಯ ಏನಾಗುತ್ತೆ? ಒಂದು ತಿಂಗಳಲ್ಲಿ ಹಲವಾರು ರೀತಿಯಿಂದ PG ದುಡ್ಡು, ಆಮೇಲೆ ಕೋಚಿಂಗ್ ದುಡ್ಡು ಎಲ್ಲ ತುಂಬಿಕೊಂಡು ಧಾರವಾಡದಲ್ಲಿ ಹಲವಾರು ಜನ, ಸಾವಿರಾರು ಜನಗಟ್ಟಲೆ ಓದ್ತಾ ಇದ್ದಾರೆ. ಅದೇ ಥರನಾಗಿ ಯಾರೂ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಸರ್ಕಾರ. ಬರೀ ಅವ್ರು ಇಲೆಕ್ಷನ್ ಆಯಿತು, ಅದಾಯಿತು ಇದಾಯಿತು ಅಂತೇಳಿ ಅವ್ರದ್ದೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ಹುಡುಗರದ ಭವಿಷ್ಯ ಸ್ವಲ್ಪ ನೋಡಬೇಕಾಗಿದೆ. ಆದ ಕಾರಣ ಈ ಸರ್ಕಾರದಲ್ಲಿ ವಿನಂತಿ ಏನಂದ್ರೆ, ಸರಿಯಾದ ಟೈಮ್ಗೆ ಎಲ್ಲ ಈ ಖಾಲಿ ಇರುವ ಹುದ್ದೆಗಳನ್ನು ಸರಿಯಾದ ಟೈಮ್ಗೆ ಭರ್ತಿ ಮಾಡಿ, ಅದೇ ಥರನಾಗಿ ಹುಡುಗರ ಭವಿಷ್ಯದಲ್ಲಿ ಒಂದು ಉಜ್ವಲವಾದ ಭವಿಷ್ಯ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡು. ಇಲ್ಲ, ವಿದ್ಯಾರ್ಥಿ ಯುವ ನಿಧಿ ಅಂತೇಳಿ ಈಗ ಡಿಗ್ರಿ ಮುಗಿಸಿದವ್ರಿಗೆ ಎಲ್ಲರಿಗೆ ಅಂತ ಕೊಡಬೇಕಾಗಿತ್ತು ಕಟ್ಟಿದರೆ. ಅದೇ ಥರನಾಗಿ ಈಗ ಅದೇ ಇಸ್ವಿಯಲ್ಲಿ ಮುಗಿಸಿದವ್ರಿಗೆ ಅಂದರೆ ಅದಕ್ಕಿಂತ ಮುಂಚೆ ಮುಗಿಸಿದವ್ರು ಏನು ಮಾಡಬೇಕು? ಆದರೆ ಅದೇ ಇಸ್ವಿಯಲ್ಲಿ ಮುಗಿಸಿದವ್ರಿಗಿಲ್ಲ. ಇವು ಮುಗಿದ್ರೆ ಡಿಗ್ರಿ ಎಷ್ಟು ಜನ ಮುಗಿಸಿದಾರಲ್ಲ ಎಲ್ಲರಿಗೂ ಕೊಡ್ಬೋದಿತ್ತು. ಆದರೆ ಇವಾಗ ಅವ್ರಿಗೆ ಎಲ್ಲರಿಗೂ ಕೊಡ್ತಾಯಿಲ್ಲ ಅವರು. ಅದೇ ಇಸ್ವಿಯಲ್ಲಿ ಮುಗಿಸಿದವ್ರಿಗೆ ಅಂದರೆ ಅವ್ರು ಅಷ್ಟೇ ಡಿಗ್ರಿ ಮುಗಿಸಿರೋದಾ? ಉಳ್ಕೋ ಜನ ಎಲ್ಲ ಮುಗಿಸಿದಾರಲ್ಲ, ಅವರಿಗೆ ಕೊಟ್ಟಿಲ್ಲ.
ಹೀಗಾಗಿ ಹಲವಾರು ಜನರಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಯಾವುದೇ ಥರ ಇವು ಸರಿಯಾದ ಟೈಮ್ಗೆ ಕರಿತಾ ಇಲ್ಲ ಅವರು ರಾಜಕಾರಣಿಗಳು ತಮ್ಮನೆ ಮಾಡ್ತಿದ್ದಾರೆ. ಅವ್ರು ಏನಂದರೆ ಇವಾಗ ಯಾರನ್ನ ಕರಿಬೇಕು, ಹುಡುಗರ ಕಷ್ಟ ಏನೈತಿ ಅದನ್ನೇನು ವಿಚಾರ ಮಾಡ್ತಾಯಿಲ್ಲ. ಅವ್ರದ್ದು ಅವರೇ ಮಾತಾಡ್ತಾರೆ, ಸದನದಲ್ಲಿ ಅವರೇ ಕೊಡ್ತಾರೆ, ನಮ್ಮ ವಿಚಾರನೇ ಮಾತಾಡ್ತಾ ಇಲ್ಲ ಅವರು. ಹುಡುಗರದ್ದು ಏನು ಪರಿಸ್ಥಿತಿ ಗಂಭೀರ ಐತೆ, ಇವರು ಪಿ ಜಿ ದುಡ್ಡು ಏನು ತುಂಬ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಏನೂ ಮಾತಾಡ್ತಾ ಇಲ್ಲ. ಆದ ಕಾರಣ ಅವ್ರು ಏನು ಮಾಡಬೇಕು, ಸರಿಯಾದ ಟೈಮ್ಗೆ ಕರಿಬೇಕು. ಇಲ್ಲಾಂದರೆ ಈಗೇನು ಮಾಡ್ತಾರೋ, ನೆಕ್ಸ್ಟ್ ಎಲೆಕ್ಷನ್ ಇರುತ್ತಲ್ಲ, ಎಲೆಕ್ಷನ್ ಮುಂಚೆನೇ ಒಂದು ಸ್ವಲ್ಪ ಪೋಸ್ಟ್ ಕರೆಯೋದು, ಅವಾಗ ಕ್ವಾಲಿಫಿಕೇಷನ್ ಮಾಡೋದು, ಮಾಡಿ ಎಕ್ಸಾಮ್ ನಡೆಸೋದು, ಇದನ್ನು ಮಾಡಿಬಿಡ್ತಾರೆ. ಎಲೆಕ್ಷನ್ ಒಂದು ಮುಗಿಸೋತಾರೆ. ಎಲೆಕ್ಷನ್ ಮುಗೀತಂದರೆ ಅವರು ಆರಿಸಿ ಬಂದ ಮೇಲೆ ಈ ಕಡೆ ಹುಡುಗರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಏನು ನೋಡಲ್ಲ. ಆ ಥರ ಆಗಬಾರ್ದು. ಕಂಟಿನ್ಯೂ ಈಗ ವರ್ಷದಲ್ಲಿ ಉಳಿದ ಪೋಸ್ಟ್ಗಳನ್ನ ಕರ್ಕೊಂಡು ಆ ಪೋಸ್ಟ್ಗೆ ಎಕ್ಸಾಮನ್ನು ನಡೆಸ್ಕೊಂಡು ಅದೇ ಥರನಾಗಿ ಮುಂದೆ ಹುಡುಗರು ಒಂದು ಉಜ್ವಲವಾದ ಭವಿಷ್ಯ ನಿರ್ಮಾಣ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಿಂದ ಮಾಡ್ಬೇಕಂತೇಳಿ ಅದಾವ್ರಿ ಮನೆ. ಮೇಡಮ್ ನಾವು ಬೆಂಗಳೂರಿಂದನೇ ಬಂದಿರೋದು ಸ್ಪರ್ಧಾ ವಿಜೇತಾಗೆ. ಮೇಡಮ್ ನಾವು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಎರಡೂ ಮಾಡಿದ್ದೀವಿ. ಏನಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಮುಂದುವರಿಬೇಕು ಅಂತ ನಾವು ಬಂದಿದ್ದೀವಿ. ಈಗಿನ ಸರ್ಕಾರ ಏನಿದೆ ಅಂತಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆ ದೇವರ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಕಷ್ಟಪಟ್ಟು ಇಲ್ಲಿ ಕೆಲಸ ಓದ್ತಾ ಇದ್ದೀವಿ. ಆ ಓದ್ತಾ ಇರೋ ಸರ್ಕಾರ ಏನು ಮಾಡ್ತಿದೆ, ನೋಟಿಫಿಕೇಶನ್ ಇನ್ನೂ ಮಾಡ್ತಾ ಇಲ್ಲ. ಬಟ್ ಇದರಿಂದ ಏಜ್ ಬಾರ್ ಆಗ್ತಿದೆ ವಿದ್ಯಾರ್ಥಿಗಳದ್ದು. ನಾವು ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರೂ ಒಂದು PC ನೋಟಿಫಿಕೇಶನ್ ಆದರೂ ಸಹ ಬಡಬಡ ಅನ್ನೋಷ್ಟು ಬಂದಿದ್ದೀವಿ ನಾವು. ಆದ್ದರಿಂದ ಸರ್ಕಾರ ಅದನ್ನು ಎತ್ತೆಚ್ಕೊಂಡು ಏನು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳನ್ನ ಪರಿಸ್ಥಿತಿ ನೋಡಿಕೊಂಡು, ಮನೆ ಪರಿಸ್ಥಿತಿ ನೋಡಿಕೊಂಡು, ಇಲ್ಲಿ ಬಂದಿರೋರು ಎಲ್ಲರೂ ಶ್ರೀಮಂತರು ಯಾರೂ ಅಲ್ಲ. ಏಕೆಂದರೆ ಏನೋ ಸಣ್ಣ ನೌಕರಿ ಆದ್ರೂ ನಮ್ಮ ಜೀವನ ನಡೆಯುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಬಂದಿರ್ತೀವಿ ನಾವು. ಆದ್ದರಿಂದ ವಿದ್ಯಾರ್ಥಿಗಳಿಂದ ನಾವು ತುಂಬ ಸಫರ್ ಪಡ್ತಾಯಿದ್ದೀವಿ ಸರ್ಕಾರದಿಂದನೂ ಅಷ್ಟೇ. ಮತ್ತು ಹಾಂ ಮೇಡಮ್, ಹೌದು ಮೇಡಮ್, ಎಕ್ಸಾಮ್ ಅದು ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಇವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ನೋಟಿಫಿಕೇಶನ್ ಆಗಿ ಒಂದು 6 ತಿಂಗಳು 8 ತಿಂಗಳಾದ್ಮೇಲೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ ಮಾಡೋ ಅದಾಗಿ ಒಂದು ಫಿಸಿಕಲ್ ಮಾಡೋ ಅಷ್ಟರಲ್ಲಿ ಅದೇನೋ ಒಂದು ಸ್ಕ್ಯಾಮ್ ಅಂತ ಬರುತ್ತೆ. ಸ್ಕ್ಯಾಮ್ ಅಂತ ಮಾಡಿಬಿಟ್ಟು ಅದನ್ನು ಪೂರ್ತಿ ಕ್ಯಾನ್ಸಲ್ ಮಾಡಿಬಿಡ್ತಿದ್ದಾರೆ. ಅದೇನು ಮಾಡ್ತಿದ್ದಾರೆ ನೋಟಿಫಿಕೇಶನ್ ಅದೇ ಸ್ಟ್ರಿಕ್ಟಾಗಿ ಮಾಡಬೇಕು ಅವರು. ಆ ಸ್ಟ್ರಿಕ್ಟಾಗಿ ಮಾಡಿದಾಗ ಯಾರು ಕರಪ್ಟ್ ಯಾರು ನಿಯತ್ತಾಗಿ ಯಾರು ಓದಿದ್ದಾರೆ ಅವ್ರಿಗೆ ಕರೆಕ್ಟಾಗಿ ಸಿಗುತ್ತೆ. ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಆ ದೇವ್ರ ಕೆಲಸ ಮಾಡಬೇಕು ಅಂದರೆ ನಾವು ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಾ ಇದ್ದೀವಿ. ಅದಕ್ಕೇನು ಒಂಚೂರು ಬೆಲೆನೇ ಇಲ್ಲ. ಈಗ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಯಾರು ಕೇಳಲಿಲ್ಲ ಫ್ರೀ ಕೊಡಿ ಅಂತ. ಎಲ್ಲ ಕಷ್ಟಪಟ್ಟು ಎಲ್ಲ ದುಡಿತಾ ಇದ್ದಾರೆ. ಯುವ ನಿಧಿ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಯುವ ನಿಧಿ ತೊಗೊಂಡು ನಾವು ಹಂಗಂದ್ರೆ ಮನೇಲಿ ಇರಬೇಕು. ಹಂಗಂದ್ರೆ ಸರ್ಕಾರಿ ಕೆಲಸ ಯಾರು ಮಾಡ್ತಾರೆ ಮತ್ತೆ? ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದಾರೆ, ಓಕೆ. ಅದು ಯಾರಿಗೆ ಬೇಕೋ ಅವ್ರಿಗೆ ಮಾಡಬೇಕಾಯ್ತು. ನೀಡೆಡು ಓಲ್ಡ್ ಏಜು ಮತ್ತು ಅನಾಥಾಶ್ರಮಗಳು ಮಾಡಬೇಕಾಗಿತ್ತು. ಬಟ್ ಮಾಡಲಿ ವಿದ್ಯಾರ್ಥಿಗಳಿಗೂ ಓದೋಕ್ಕೆ ಅದಕ್ಕೆ ಇದಿರಲಿ ಅಂತ. ನಾವು ಓದ್ಬಿಟ್ಟು ಏನಾಗಬೇಕು ಇವಾಗ ನಮಗೆ ಡೌಟ್ ಆಗಿದೆ. ಸದುಪಯೋಗ ಆಗ್ತಿದೆ ಅಲ್ಲ ಬಳಸ್ತಿದ್ದಾರೆ. ಬಟ್ ಸೋಂಬೇರಿಗಳು ಆಗ್ತಾ ಇದ್ದಾರೆ ಜನಗಳು. ಇದರಿಂದ ಜನಗಳು ಸೋಂಬೇರಿಗಳು ಆಗ್ತಾರೆ. ಬಿಡು ನಮ್ಗೇನು ಕೆಲಸ ಸಿಗಲ್ಲ, ಇನ್ನೇನು ಮಾಡಲ್ಲ, ಬಿಡು ನಾವೇನೋ ಕೆಲಸ ನೋಡ್ಕೊಳ್ಳೋಣ ಅಂತ. ಈ ಕಂಪ್ನಿಗಳು ಹೋದ್ರೆ ಅಲ್ಲಿ 15,000 20,000 ತೊಗೊತಿದ್ದಾರೆ. ನಾನು MBA ಮಾಡಿದ್ದೀನಿ. MBA ಮಾಡಿದ್ರು ಬಂದು 15,000 20,000 ಕೆಲಸ ಅಂತಂದರೆ ನಮಗೂ ಅದು ವ್ಯಾಲ್ಯೂ ಇಲ್ಲ. ಲಕ್ಷ ಕಟ್ಟು ಓದ್ಬಿಟ್ಟು ನಾವು ಸರ್ಕಾರಿ ಹುದ್ದೆ ಅಂದರೆ ಒಂದು ಸೆಕ್ಯೂರ್ ಇರುತ್ತೆ. ಆಮೇಲೆ ನಾವು ಸೇವೆ ಮಾಡಬೇಕು ಗೌರ್ಮೆಂಟ್ಗೆ ಅಂತಲೇ ಬಂದಿರ್ತೀವಿ ಮೇಯ್ನು. ಬಟ್ ಏನು ಅಂದರೆ ನಮ್ಮ ಲೈಫ್ ಸೆಕ್ಯೂರ್ ಮಾಡೋಕ್ಕೆ, ಬೇರೆಯವ್ರ ಲೈಫ್ ಸೆಕ್ಯೂರ್ ಮಾಡೋಕ್ಕೆ ಅಂತಲೇ ಬಂದಿರ್ತೀವಿ ನಾವು. ಫಸ್ಟ್ ಆಫ್ ಆಲ್ ಹಗಲು ರಾತ್ರಿ ಅದಕ್ಕೋಸ್ಕರ ಓದೋದು. ಆ ಥರ ಸೆಕ್ಯೂರ್ ಮಾಡಬೇಕು ಅಂದರೆ ಆರಾಮಾಗಿ ಓನಾಗಿ ಬಿಸ್ನೆಸ್ ಮಾಡ್ಬೋದು ನಾವು. ಬಿಜೆಪಿ ಸರ್ಕಾರ ಕೂಡ ನಿಮಗೆ ಎಲ್ಲ ಯೂತ್ಸ್ ಸಪೋರ್ಟ್ ಮಾಡ್ತಾ ಇದೆ ವಿದ್ಯಾರ್ಥಿಗಳು. ಇಲ್ಲ, BJP ಸರ್ಕಾರನೂ ಮಾಡ್ತಿದೆ, ಕಾಂಗ್ರೆಸ್ ಸರ್ಕಾರನೂ ಮಾಡ್ತಿತ್ತು ಮುಂಚೆ. ಇತ್ತೀಚೆಗೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ತೊಗೊತಾ ಇಲ್ಲ ಏನೂ. ಆದ್ದರಿಂದ ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ, ಬೇಗ ನೋಟಿಫಿಕೇಶನ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಯಾವ ರೀತಿಯಾಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅಂದರೆ ಧಾರವಾಡದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಕೂಡ ಇದೇ ರೀತಿಯಾದಂಥ ಪ್ರತಿಭಟನೆ, ಅದರಲ್ಲೂ ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕಾಗುತ್ತೆ. ಹಾಗಾಗಿ ಸರಿಯಾದ ರೀತಿಯಾದಂತಹ ಒಂದು ನೇಮಕಾತಿನ ಜಾರಿಗೆ ತರಬೇಕು ಅಂತಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.